ನೀವ್ಯಾರು? ದತ್ತಾಬಾಯಿ ಮನೆ ಕೆಲಸದವರು. ಇವ್ರು ಯಾರು? ದತ್ತಾಬಾಯಿ ಮನೆ ಸೆಕ್ಯೂರಿಟಿ. ಇವರು? ದತ್ತಾಬಾಯಿ ಮನೆಯಲ್ಲಿ ಬಟ್ಟೆ ಒಗೆಯೋರು. ಇವರೆಲ್ಲ ಯಾರು? ದತ್ತಾಬಾಯಿ ಮನೇಲಿ ಗಾರ್ಡನ್ ಕೆಲಸ ಮಾಡೋರು. ದೃಷ್ಟಿ ಬೊಟ್ಟು ಏನ್ ಕಿಶೋರಣ್ಣ ಬರಕ್ ಹೇಳಿದ್ರಿ? ದೃಷ್ಟಿ, ಇತ್ತೀಚೆಗೆ ನಮ್ಮನೇಲಿ ನಡೆದ ಎಲ್ಲ ಅನಾಹುತಗಳ ಹಿಂದೆ ಶರಾವತಿ ಕೈವಾಡ ಇದೆ ಅಂತ ನನ್ಗನ್ನಿಸ್ತಾ ಇದೆ. ನಿಮ್ಗೂ ಅನುಮಾನ ಇದೆಯಾ? ಹೌದು, ಅವತ್ತಿದೆಲ್ಲ ಆಗೋ ದಿನ ಅವಳು ಕೆಂಪು ಸೀರೆ ಉಟ್ಟಿದ್ಲು. ಅವಳು ಯಾರಿಗಾದ್ರೂ ಕೆಟ್ಟದ್ ಮಾಡೋದಕ್ಕೆ ಹೋದಾಗ್ಲೇ ಈ ಕೆಂಪು ಸೀರೆ ಉಡೋದು. ನಾನು ಕೇಳಿದ್ದಕ್ಕೆ ಮಾರ್ಮಿಕವಾಗಿ ಉತ್ತರ ಕೊಟ್ಲು. ಈ ಅನುಭವ ನನಗೂ ಆಗಿದೆ ಕಿಶೋರಣ್ಣ. ಅವತ್ ನಾನು ನನ್ನ ಗಂಡ ಪಾರ್ಟಿಗೆ ಹೋದಾಗ ಶರಾವತಿ ಚಿಕ್ಕಮ್ಮವ್ರು ಬಂದು ಎಡವ್ತಾ ಇದೆಯಾ ಹುಷಾರು ಅಂತ ಹೇಳಿದ್ರು. ಆಮೇಲೆ ಮನೆಗೆ ಬಂದ್ಮೇಲೆ ಅವ್ರು ಅದೇ ಹೇಳಿದ್ರು. ಛೇ, ಅವಳಷ್ಟು ಹಿಂಟ್ ಕೊಟ್ರು ನಾವ್ ಯಾಮಾರ್ದ್ವಿ ಅಂತ ನಿನ್ಗನ್ಸ್ತಿಲ್ವಾ? ಏನ್ ಮಾಡೋದು ಕಿಶೋರಣ್ಣ, ನಮ್ಮ ಅಕ್ಕನ ಆ ಸ್ಥಿತಿಲಿ ನೋಡಿದ್ಮೇಲೆ ನನ್ನ ತಲೆ ಕೆಲಸ ಮಾಡೋದೇ ನಿಲ್ಲಿಸ್ತು. ಅವಳನ್ನ ಕಾಪಾಡಬೇಕು ಅನ್ನೋದನ್ನ ಬಿಟ್ಟು ನನ್ನ ತಲೆಗೆ ಬೇರೆ ಏನೂ ಬಂದಿಲ್ಲ. ಆದ್ರೆ ಈ ಶರಾವತಿ ಇಷ್ಟಕ್ಕೆ ಸುಮ್ಮನಾಗೋ ಹಾಗೆ ನನಗೆ ಕಾಣಿಸ್ತಿಲ್ಲ. ಏಟು ತಿಂದ ಹಾವನಾಗೆ ಬುಸ್ ಕೊಡ್ತಿದ್ದಾಳೆ, ಕಚ್ಚದೆ ಬಿಡಲ್ಲ. ಏನ್ ಹೇಳ್ತಿದ್ದೀರಾ ಕಿಶೋರಣ್ಣ? ದತ್ತ ನಿನ್ನನ್ನು ಒಪ್ಕೊಂಡು ಮನೆ ಕರ್ಕೊಂಡು ಬಂದ್ಮೇಲೆ ತುಂಬಾ ಸಿಟ್ಟಲ್ಲಿದ್ದಾಳೆ. ತಾನು ಸೋತೆ ಅನ್ನೋ ತರ ಆಡ್ತಿದ್ಲು. ಆದ್ರೆ 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 ಏನಣ್ಣ? ಈ ಸಲ ತುಂಬಾ ದೊಡ್ಡದಾಗಿ ಪ್ಲಾನ್ ಮಾಡ್ತಿದ್ದಾಳೆ ಅಂತ ನನಗನ್ಸ್ತಾ ಇದೆ ದೃಷ್ಟಿ. ನಾನ್ ಕೇಳಿದ್ದಕ್ಕೆ ಕಾದ್ ನೋಡು, ನಿನಗೆ ಎಲ್ಲ ಗೊತ್ತಾಗತ್ತೆ ಅಂತ ಹೇಳಿದ್ಲು. ಛೇ, ಇವ್ರಿಗೆ ಯಾವಾಗ ಒಳ್ಳೆ ಬುದ್ಧಿ ಬರುತ್ತೋ ಏನೋ. ಅವಳಂತೂ ಸಾಯೋವರೆಗೂ ಬದಲಾಗಲ್ಲ. ನನಗೆ ಏನಾಗುತ್ತೋ ಏನು ಅಂತ ಆತಂಕ ಶುರುವಾಗಿದೆ ದೃಷ್ಟಿ ನನಗೆ. ಹೆದರ್ಬೇಡಿ ಅಣ್ಣ, ನನ್ನ ಗಂಡನ ಮುಟ್ಟೋದು ಅಷ್ಟು ಸುಲಭ ಅಲ್ಲ. ಅವ್ರಿಗೆ ಏನೇ ಮಾಡಿದ್ರು ನಮ್ಮ ಯಜಮಾನ್ರನ್ನ ನಾನು ಕಾಪಾಡ್ಕೋತೀನಿ. ಅಲ್ಲ, ದತ್ತನ್ ಮುಟ್ಟೋದು ಬೇರೆಯವ್ರಿಗೆ ಕಷ್ಟನೇ, ಆದ್ರೆ ಮನೆಯವ್ರ ಸಪೋರ್ಟ್ ಇದ್ದಾಗ ಇದು ಸುಲಭ ಅಲ್ವಾ? ಅದ್ಯಾರೋ ಮೊನ್ನೆ ಅವನು ಅಟ್ಯಾಕ್ ಮಾಡಿಸ್ದವನು ಸುಮ್ಮನೆ ಅಟ್ಯಾಕ್ ಮಾಡಿಸ್ದ ಅಂತ ನಿನ್ಗನ್ಸ್ತಿದ್ಯಾ? ಇವಳೇ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿರ್ತಾಳೆ. ಶತ್ರುಗಳು ಹೊರಗಡೆ ಇದ್ದಾಗ ಅವರನ್ನ ದೂರ ಇಟ್ಟು ನಾವು ಮನೆ ಒಳಗಡೆ ಸೇಫ್ ಆಗಿರ್ಬೋದು. ಆದ್ರೆ ಶತ್ರುಗಳು ಮನೆ ಒಳಗೆ ಇದ್ದಾಗ ನಾವ್ ಎಲ್ಲಿ ಹೋಗ್ತೀವಿ ಏನ್ ಮಾಡ್ತೀವಿ ಅಂತ ಅವರಿಂದ ಮುಚ್ಚಿಡೋದು ಕಷ್ಟ. ಅದರಲ್ಲೂ ಈ ಶರಾವತಿ ತುಂಬಾ ಡೇಂಜರ್. ಅವಳಿಂದ ನೀನು ಎಷ್ಟು ಹುಷಾರಾಗಿದ್ರು ಕಮ್ಮಿನೇ. ಒಂದ್ಸಾರಿ ಶರಾವತಿ ಚಿಕ್ಕಮ್ಮವ್ರ ಹತ್ರ ಮಾತಾಡ್ತೀನಿ. ಇದನ್ನೆಲ್ಲ ಇಲ್ಲಿಗೆ ನಿಲ್ಸಿ ಅಂತ ಹೇಳ್ತೀನಿ. ಹೇಳಿದ್ರೆ ಅವಳು ಕೇಳ್ತಾಳ ದೃಷ್ಟಿ? ಇಷ್ಟು ವರ್ಷ ನಾನು ಅಂದಾನ ಮುಚ್ಚಿಟ್ಕೊಂಡು ಪಟ್ ನೋವು ಸಂಕಟ ಎಲ್ಲದು ಮನೆಯವರು ಅರ್ಥ ಮಾಡ್ಕೊಂಡ್ರಕ್ಕ. ನನ್ನನ್ನು ಕ್ಷಮಿಸಿ ಒಪ್ಕೊಂಡ್ರು ಅಕ್ಕ. ದತ್ತ ಶ್ರೀರಾಮ್ ಪಾಟೀಲ್ ಅವರು ಮತ್ತೆ ಅವ್ರ ಹೆಂಡತಿನ ಮುಟ್ಟೋ ಧೈರ್ಯ ಯಾರಿಗೂ ಇಲ್ಲ. ಮೊದಲು ನೀನು ಹುಷಾರಾಗು. ದೃಷ್ಟಿ ಮಾತು ನಿಜ ಆದ್ರೆ ಸಾಕು, ಅವರಿಬ್ರು ಚೆನ್ನಾಗಿರ್ಬೇಕು. ಈಗ ನಿನ್ ಮುಖ ಗೆಲ್ವಾಗಿದೆ, ನೋಡ್ಬೋದು. ಬೆಳಗ್ಗೆ ಅಂತೂ ನೋಡೋಕೆ ಆಗ್ಲಿಲ್ಲ ಕಣೆ. ಅಮ್ಮ, ದೃಷ್ಟಿ ಅಕ್ಕ ಬಂದಿದ್ಲು. ಅಮ್ಮ, ದೃಷ್ಟಿ ಬಂದ್ ಹೋದ್ಮೇಲೆ ಮನ್ಸು ಸ್ವಲ್ಪ ಹಗ್ರ ಅನ್ನಿಸ್ತಿದೆ ಅಮ್ಮ. ಹಾಗೆ ಕಂದ, ದೃಷ್ಟಿನೇ ಹಾಗೆ. ಅವಳ ಮನ್ಸಲ್ಲಿ ಎಷ್ಟೇ ನೋವಿನ ಭಾರ ಇದ್ರು ಕೂಡ ಬೇರೆಯವ್ರ ಮನ್ಸಿನ ನೋವನ್ನ ಅರ್ಥ ಮಾಡ್ಕೊಂಡ್ಬಿಡ್ತಾಳೆ. ರಾಜ, ಹೋಗಿ ಸ್ವಲ್ಪ ಎಳ್ನೀರ್ ತಗೊಂಬರೋ. ಹೇಗಿದ್ಯಮ್ಮ? ಈಗ ಪರವಾಗಿಲ್ಲ ಡಾಕ್ಟರ್, ಸ್ವಲ್ಪ ನೋವಿದೆ. ಸ್ವಲ್ಪ ದಿನ ನೋವಿರುತ್ತಮ್ಮ. ಡಾಕ್ಟ್ರೆ,
ನನ್ನ ಮಗಳು ನೋಡಿಮ್ಮ ನಿಮ್ ಮಗಳು ರಿಕವರ್ ಆಗೋ ಎಲ್ಲಾ ಲಕ್ಷಣನೂ ಕಾಣ್ತಾ ಇದೆ. ಆದ್ರೆ ತುಂಬಾ ರಕ್ತ ಹೋಗಿ ಇಂಟರ್ನಲ್ ಡ್ಯಾಮೇಜ್ ಆಗಿರೋದ್ರಿಂದ ಇವ್ರನ್ನ ಸ್ವಲ್ಪ ದಿನ ಇಲ್ಲೇ ಅಬ್ಸರ್ವೇಷನ್ ಅಲ್ಲಿ ಇಡ್ಬೇಕಾಗುತ್ತೆ. ಮನೆಗೆ ಯಾವಾಗ ಕರ್ಕೊಂಡು ಹೋಗ್ಬೋದು ಡಾಕ್ಟ್ರೆ? ಅವ್ರ ಪ್ರೋಗ್ರೆಸ್ ಚೆಕ್ ಮಾಡಿ ಹೇಳ್ತೀನಿ. ಇವ್ರು ಅಡ್ಮಿಟ್ ಆಗಿ ಸ್ಥಿತಿ ನೋಡಿ ಇವ್ರು ಬದುಕೋದೇ ಡೌಟ್ ಅನ್ಕೊಂಡಿದ್ವಿ. ಬಟ್ ಗುಡ್, ಏನಾಗ್ಲಿಲ್ಲ. ಟೇಕ್ ಕೇರ್. ಸದ್ಯ ಹಾಸನಾಂಬೆ ಕೃಪೆ ನೀನು ಬೇಗ ಚೇತರಿಸ್ಕೋತೀಯ ಅಂತ ಹೇಳಿದ್ರು. ಬೇಗ ಹುಷಾರಾಗಿ ಮನೆಗೆ ಬಂದ್ಬಿಡು ಕಂದ. ಸರಿ ಹೋದ್ಮೇಲೆ ಮತ್ತೆ ಕೆಟ್ಟ ಕೆಲಸ ಮಾಡದೇ ಇದ್ರೆ ಸಾಕು. ಓ, ದತ್ತ ವೈನ್ ಶಾಪ್ ಹಾಕೊಟ್ಟ ತಕ್ಷಣ ಅವನೇನ್ ದೇವ್ರಾ? ಏನೋ ಮಹಾ ಉಪಕಾರ ಮಾಡ್ದಾಗ ಆಡ್ತಾನೆ. ಏನಾಯ್ತು ಹೇಮಾ? ನೋಡ್ದ್ಯಾ ಅಕ್ಕ, ದತ್ತ ಏನೋ ಬಿಸ್ನೆಸ್ ಹಾಕೊಟ್ಟ ಅಂತ ನನ್ ಗಂಡ ಹೊಗಳಿದು. ಅಲ್ಲ, ಅವನೇನು ದಾರಿಯಲ್ಲಿ ಹೋಗೋ ಯಾರಿಗೂ ಶಾಪ್ ಹಾಕೊಟ್ಟಿಲ್ವಲ್ಲ, ಅಕ್ಕನ್ ಗಂಡಂಗೆ ಮಾಡಿದಾನೆ. ಅದೇನ್ ದೊಡ್ಡ ಸಾಧನೆನಾ? ಅವನ್ ಯಾವ ಮಹಾ ಅಂತ ಇಷ್ಟು ಹೊಗಳ್ಬೇಕು ನನ್ ಗಂಡ? ಆಹಾ, ಹೇಮಾ ನಾಟಕಕ್ಕೆ ಒಳ್ಳೆ ಸ್ಟೇಜ್ ರೆಡಿ ಮಾಡ್ಕೊಂಡಿದ್ದಾಳೆ. ಸೂಪರ್. ಹೇಮಾ, ನಾಲ್ಗೆ ಬಿಗಿ ಹಿಡ್ದು ಮಾತಾಡು. ಅವನ್ ಎಷ್ಟೆಲ್ಲ ಮಾಡಿದಾನೆ ನಮಗೋಸ್ಕರ, ಅವನ ಬಗ್ಗೆ ಹೀಗೆ ಮಾತಾಡ್ತಿಯಲ್ಲ, ಬೇಜಾರಾಗಲ್ವಾ ನಿನ್ಗೆ? ನನಗ್ ಯಾಕಕ್ಕ ಬೇಜಾರಾಗ್ಬೇಕು? ಈ ಮನೆಯಲ್ಲಿ ದತ್ತನ್ ಬಿಟ್ರೆ ನಾವ್ ಯಾರು ಕಾಣೋದೇ ಇಲ್ವಾ? ಇಷ್ಟಕ್ಕೂ ಅವನೇನು ಈ ಮನೆ ಮಗನ ಹೇಳು? ಎಲ್ಲೋ ಬೀದಿಯಲ್ಲಿ ಬಿದ್ದವನು, ಅನಾಥ, ಬೀದಿ ನಾಯಿ. ಲೆಕ್ಕದಲ್ಲಿ ನಾವು ಈ ಮನೆ ಮಕ್ಕಳು. ಅವನ್ ಯಾರು ಮಧ್ಯದಲ್ಲಿ ಬಂದವನು. ಇದೆಲ್ಲ ನಮ್ಗೆ ಸೇರ್ಬೇಕು. ಅದ್ರಲ್ಲಿ ಅವನ್ ಯಾರು ದತ್ತ ಅಂತೆ. ಅವನ್ಗೇನ್ ಅಸ್ತಿತ್ವ ಇದೆ? ಅವನ್ ಯಾರು ಅಂತ ನಾವೆಲ್ಲರೂ ಅವನ್ಗೆ ಮರ್ಯಾದೆ ಕೊಡ್ಬೇಕು. ಚಿಕ್ಕಮ್ಮೋರೆ, ಯಾಕೆ ಹೀಗ್ ಮಾತಾಡ್ತಿದ್ದೀರಾ? ನೀನ್ ಮಾತಾಡ್ಬೇಡ. ನೀನೊಬ್ಳು ಗತಿಗೆಟ್ಟಳು. ಅವನೊಬ್ಬ ದಿಕ್ಕು ದೆಸೆ ಇಲ್ದಿರೋ ಬೇವರ್ಸಿ. ಹೇಮಾ, ಅವನಿಗೆ ಅಪ್ಪ ಅಮ್ಮ ಇಲ್ಲ ಅಂದ್ ಮಾತ್ರಕ್ಕೆ ಅವನ ಬಗ್ಗೆ ಹೀಗೆಲ್ಲ ಮಾತಾಡ್ತೀಯಾ? ಅವ್ನ ಈ ಮಾತನ್ನ ಕೇಳಿಸ್ಕೊಂಡ್ರೆ ಎಷ್ಟು ಬೇಜಾರಾಗಲ್ಲ ಹೇಳು? ಬೇಜಾರ್ ಮಾಡ್ಕೋತಾನೆ ಅಂತ ಅನಾಥ ಅಂದೆ ರಾಜ್ಕುಮಾರ್ ಅನಾಥ ಆಗತ್ತಾ? ಈ ಮನೇಲಿ ಕೇಳೋದಕ್ಕೆ ಯಾರು ಗಂಡು ದಿಕ್ಕಿಲ್ಲ ಅಂತ ಅವ್ನ್ ರಾಜ ಸೀಟ್ ಮೇಲೆ ಕುತ್ಕೊಂಡ್ರೆ ಅವನೇನ್ ಕಿಂಗ್ ಆಗ್ಬಿಡ್ತಾನ? ಯಾವನ ಅವನ್ ದತ್ತ? ಅವನೊಬ್ಬ ರೌಡಿ. ನನ್ ದೃಷ್ಟಿಯಲ್ಲಿ ಅವನ್ಗೆ ಯಾವ ಸೀಮೆ ಮರ್ಯಾದೆನೂ ಇಲ್ಲ ಅಕ್ಕ. ಅವನ್ಗೆ ನಾನ್ ಹೆದರೋದು ಇಲ್ಲ. ಅವನೊಬ್ಬ ರೌಡಿ. ಅವನ್ಗೆ ಇನ್ನೊಂದು ಐಡೆಂಟಿಟಿ ಇಲ್ದಿರೋ ಒಬ್ಬ ಅನಾಥ. ಏ, ಯಾರ ಬಗ್ಗೆ ಮಾತಾಡ್ತಿದ್ಯಾ ನೀನು? ನನ್ ಗಂಡ ಅವರು. ನನ್ ಗಂಡನ ಬಗ್ಗೆ ಇನ್ನೊಂದು ಮಾತಾಡಿದ್ರು ಸರಿ ಇರಲ್ಲ. ಏನೇ ಮಾಡ್ತೀಯಾ? ನಿನ್ ಗಂಡ ದತ್ತನ್ಗೆ ಗುರುತು ಅನ್ನೋದೇ ಇಲ್ಲ. ಅವನೊಬ್ಬ ಅನಾಥ.
ಏನ್ ಮಾಡ್ತೀಯ ನೀನು? ನನ್ ಗಂಡ ದೇವ್ರು. ಆ ದೇವ್ರ ಬಗ್ಗೆನೇ ಮಾತಾಡ್ತೀಯಾ? ನಾಲ್ಗೆ ಮೂಳೆ ಇಲ್ಲ ಅಂತ ಸಿಕ್ ಕಡೆ ಹರಿಬಿಟ್ರೆ ನಾಲ್ಗೆ ಮೇಲೆ ಬರೆ ಹಾಕ್ಬಿಡ್ತೀನಿ. ಅಲ್ಲ, ಯಾರನ್ನ ನೀನ್ ಅನಾಥ ಅಂತೀಯ? ಯಾರನ್ ಗತಿ ಇಲ್ದವನು ಅಂತೀಯ? ಎಂತ ಚಿನ್ನ ಅಂತ ಅರ್ಥ ಮಾಡ್ಕೊಳ್ದೇ ಇರೋ ನೀವು ಗತಿಗೆಟ್ಟವರು. ಅವ್ರು ಇಲ್ಲ ಅಂದ್ರೆ ನೀವುಗಳು ಬೀದಿಲ್ ಬೀಳ್ತಿದ್ರಿ. ಏನಂದ್ರೆ ಆಗ್ಲೇ ನನ್ ಗಂಡಂಗೆ ಅಸ್ತಿತ್ವ ಇಲ್ವಾ? ಅವ್ರಿಗೆ ಐಡೆಂಟಿಟಿ ಇಲ್ವಾ? ಶಶಿ ಅಕ್ಕ, ಶಶಿ ಅಕ್ಕ, ಅಮ್ಮೋರೆ, ಎಲ್ರೂನು ಕರೀರಿ. ಸರಿ ಅಮ್ಮೋರೆ. ಈಗ ಗೊತ್ತಾಗುತ್ತೆ ನೋಡು. ನೀವ್ಯಾರು? ದತ್ತಾಬಾಯಿ ಮನೆ ಕೆಲ್ಸದವ್ರು. ಇವ್ರು ಯಾರು? ದತ್ತಾಬಾಯಿ ಮನೆ ಸೆಕ್ಯೂರಿಟಿ. ಇವರು? ದತ್ತಾಬಾಯಿ ಮನೆಯಲ್ಲಿ ಬಟ್ಟೆ ಒಗೆಯೋರು. ಇವರೆಲ್ಲ ಯಾರು? ದತ್ತಾಬಾಯಿ ಮನೇಲಿ ಗಾರ್ಡನ್ ಕೆಲಸ ಮಾಡೋರು. ಇವ್ರು ಯಾರು? ದತ್ತಾಬಾಯಿ ಅಕ್ಕ. ಇವರು? ದತ್ತಾಬಾಯಿ ದೊಡ್ಡಕ್ಕ. ನೀವೆಲ್ಲ ಹೋಗ್ಬೋದು.